ಎಲ್ಲರಿಗೂ ನಮಸ್ಕಾರ. ಹೋದ್ ವಿಡಿಯೋದಲ್ಲಿ ನಾವು ಕ್ವೆಶ್ಚನ್ ನಂಬರ್ 1 ಎ ಮತ್ತು 1 ಬಿ ನ ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು 1 ಸಿ ನ ಡಿಸ್ಕಸ್ ಮಾಡೋಣ. ಟಿಒಸಿ ಇದು. ಸೊ ಏನಪ್ಪ ಕ್ವೆಶ್ಚನ್ ಅಂದ್ರೆ ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್ ವಿತ್ ಎಕ್ಸಾಂಪಲ್ ಆಲ್ಫಾಬೆಟ್ ಅಂತ ಕೇಳಿದ್ದಾರೆ. ಅಂದ್ರೆ ಸಾರಿ, ಸಬ್ ಕ್ವೆಶ್ಚನ್ಸ್ ಇದೆ 3. ಒಂದನೇದು ಬಂದ್ಬಿಟ್ಟು ಆಲ್ಫಾಬೆಟ್, ಎರಡನೇದು ಬಂದ್ಬಿಟ್ಟು ಪವರ್ ಆಫ್ ಆಲ್ಫಾಬೆಟ್, ಥರ್ಡ್ ಬಂದ್ಬಿಟ್ಟು ಲ್ಯಾಂಗ್ವೇಜಸ್ ಅಂತ. ಆಲ್ಫಾಬೆಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಎ ಫೈನೈಟ್ ನಾನ್ ಎಂಟಿ ಸೆಟ್ ಆಫ್ ಸಿಂಬಲ್ಸ್ ಕ್ಯಾರೆಕ್ಟರ್ಸ್ ಡಿನೋಟೆಡ್ ಬೈ ಸಿಗ್ಮಾ ಅಂತ ಹೇಳಿದ್ದಾರೆ. ಅಂದ್ರೆ ಅದೊಂದು ನಾನ್ ಎಂಟಿ ಸೆಟ್, ಅಂದ್ರೆ ಸೆಟ್ ಎಂಟಿ ಇರಲ್ಲ, ಮತ್ತೆ ಅದು ಡಿನೋಟೆಡ್ ಬೈ ಸಿಗ್ಮಾ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಇಟ್ ಈಸ್ ಅ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಕನ್ಸ್ಟ್ರಕ್ಟಿಂಗ್ ಸ್ಟ್ರಿಂಗ್ಸ್, ಮತ್ತೆ ಸಿಂಬಲ್ಸ್ ಇನ್ ಆಲ್ಫಾಬೆಟ್ ಕ್ಯಾನ್ ಬಿ ಲೆಟರ್ಸ್, ಡಿಜಿಟ್ಸ್ ಆರ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಎಕ್ಸಾಂಪಲ್ಸ್. ಸಿಗ್ಮಾ ಈಕ್ವಲ್ ಟು ಫ್ಲವರ್ ಬ್ರಾಕೆಟ್ ಅಲ್ಲಿ A, B ಆಗಿರ್ಬೋದು, 0, 1, 2 ಅನಾದ್ರೂ ಆಗಿರ್ಬೋದು. ಇಲ್ಲಿ ಅವ್ರು ಆಲ್ರೆಡಿ ಹೇಳಿದಾರೆ ಲೆಟರ್ಸ್ ಅನ್ನ ಆಗಿರ್ಬೋದು, ಡಿಜಿಟ್ಸ್ ಅನ್ನ ಆಗಿರ್ಬೋದು, ಅಥವಾ ಕ್ಯಾರೆಕ್ಟರ್ಸ್ ಅನ್ನ ಆಗಿರ್ಬೋದು ಅಂತ ಅರ್ಥ. ನೆಕ್ಸ್ಟ್, ಪವರ್ ಆಫ್ ಆಲ್ಫಾಬೆಟ್, ಸೆಕೆಂಡ್ ಸಬ್ ಕ್ವಶನ್. ಹಾಗಂದ್ರೆ ಏನಪ್ಪಾ ಅಂತಂದ್ರೆ ರಿಪ್ರೆಸೆಂಟೆಡ್ ಆಸ್ ಸಿಗ್ಮಾ ಟು ದ ಪವರ್ ಆಫ್ ಕೆ. ಇಟ್ ಇಸ್ ಸಿಗ್ಮಾ ಟು ದ ಪವರ್ ಆಫ್ ಕೆ ಅಂತೇಳಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇಟ್ ಈಸ್ ದ ಸೆಟ್ ಆಫ್ ಆಲ್ ಸ್ಟ್ರಿಂಗ್ಸ್ ಆಫ್ ಅ ಸ್ಪೆಸಿಫಿಕ್ ಲೆಂತ್ ಆಫ್ ಕೆ. ಅಂದ್ರೆ ಸೆಟ್ ಏನಿದೆ, ಸ್ಟ್ರಿಂಗ್ಸ್ ಏನಿದೆ, ಸ್ಪೆಸಿಫಿಕ್ ಲೆಂತ್ ನ ಸೆಟ್ ಆಗಿದೆ ಎಲ್ಲಾದ್ರದ್ದು. ಸೊ that form using symbols of alphabets. ಎಕ್ಸಾಂಪಲ್ ನೋಡ್ಬೋದು ನೀವು. ಸಿಗ್ಮಾ ಟು ದ ಪವರ್ ಆಫ್ 0 ಕಂಟೆನ್ಸ್ ಓನ್ಲಿ ಎಂಟಿ ಸ್ಟ್ರಿಂಗ್, ಅಂದ್ರೆ ಯಾವುದೇ ಲೆಂತ್ ಇರಲ್ಲ ಆ ತರ. ಈಗ ಸಿಗ್ಮಾ ಟು ದ ಪವರ್ ಆಫ್ 1 ಅಂತಾರೆ ಕಂಟೆನ್ಸ್ ಆಲ್ ಸ್ಟ್ರಿಂಗ್ ಲೆಂತ್ ಈಕ್ವಲ್ ಟು 1 ಅಂತ ಅರ್ಥ. ನೆಕ್ಸ್ಟ್, ಸಿಗ್ಮಾ ಟು ದ ಪವರ್ ಆಫ್ 2 ಅಂದ್ರೆ ಕೆ ವ್ಯಾಲ್ಯೂನ 0, 1, 2, 3 ಇಲ್ಲಿ ರಿಪ್ಲೇಸ್ ಮಾಡ್ತಾ ಇದೆ. ಸೊ ಲೆಂತ್ ಈಕ್ವಲ್ ಟು 2 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು. ಸಿಗ್ಮಾ ಟು ದ ಪವರ್ ಆಫ್ 0 ಅಂದ್ರೆ ಇದು ಎಪ್ಸಲಾನ್ ಅಂತ ಅರ್ಥ, ಯಾವುದೇ ವ್ಯಾಲ್ಯೂ ಇಲ್ಲ. ನೆಕ್ಸ್ಟ್, ಇದು ಬಂದ್ಬಿಟ್ಟು ಸಿಗ್ಮಾ ಟು ದ ಪವರ್ ಆಫ್ 1 ಅಂದ್ರೆ ಕ್ಯಾರೆಕ್ಟರ್ ಲೆಂತ್ ಏನಿದೆ ಒಂದಿದೆ, A1, B1 ಆ ತರ. ಈಗ ಸಿಗ್ಮಾ ಟು ದ ಪವರ್ ಆಫ್ 2 ಅಂದ್ರೆ ಲೆಂತ್ ಎರಡೆರಡು ಇದೆ. ನೋಡ್ಬೋದು ನೀವು, ಒಂದ್ ಲೆಂತ್, ಒಂದ್ ಕ್ಯಾರೆಕ್ಟರ್ ನಿಂದ ಲೆಂತ್ ಎರಡಿದೆ. ಸೊ ಅದೇ ತರ ಎರಡೆರಡು ಲೆಂತ್ ಇದೆ. ಸೊ ಇ ಟು ದ ಪವರ್ ಆಫ್ 5 ಅಂದ್ರೆ ಇನ್ಕ್ಲೂಡಿಂಗ್ ಎಂಟಿ ಸ್ಟ್ರಿಂಗ್. ಅಂದ್ರೆ ಅವರು ಕ್ವಶನ್ ಅಲ್ಲಿ ಇ ಟು ದ ಪವರ್ ಆಫ್ 5 ಅಂತ ಅಂದ್ರೆ ಸಿಗ್ಮಾ ಟು ದ ಪವರ್ ಆಫ್ 5 ಅಂತ ಕೇಳಿದ್ರೆ ಇನ್ಕ್ಲೂಡಿಂಗ್ ಎಂಟಿ ಸ್ಟ್ರಿಂಗ್ ಹೌದು. ಅಕಸ್ಮಾತ್ ಪ್ಲಸ್ ಇತ್ತಪ್ಪ ಅಂತಂದ್ರೆ ಎಕ್ಸ್ಕ್ಲೂಡಿಂಗ್, ಅಂದ್ರೆ ಎಂಟಿ ಸೆಟ್ ಇರೋದಿಲ್ಲ. ನೆಕ್ಸ್ಟ್, ಥರ್ಡ್ ಕ್ವಶನ್ ಬಂದ್ಬಿಟ್ಟು ಥರ್ಡ್ ಸಬ್ ಕ್ವಶನ್. ಲ್ಯಾಂಗ್ವೇಜಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಫೈನೈಟ್ ಆರ್ ಇನ್ಫೈನೈಟ್ ಸೆಟ್ ಆಫ್ ಸ್ಟ್ರಿಂಗ್ಸ್ ಓವರ್ ಫೈನೈಟ್ ಆಲ್ಫಾಬೆಟ್ ಅಂತ ಅರ್ಥ. ಅಂದ್ರೆ ಫೈನೈಟ್ ಇಲ್ಲ ಇನ್ಫೈನೈಟ್ ಸೆಟ್ ಏನಿರುತ್ತಲ್ಲ ಆ ಸ್ಟ್ರಿಂಗ್ ಇಂದು ಓವರ್ ಎ ಫೈನೈಟ್ ಆಲ್ಫಾಬೆಟ್ ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ. ನೆಕ್ಸ್ಟ್, ಫಾರ್ಮಲ್ ಲ್ಯಾಂಗ್ವೇಜಸ್ ಆಫರ್ ಹ್ಯಾವಿಂಗ್ specific rules for which strings are included or excluded or included in subset ಅಂತ ಹೇಳ್ತಾರೆ. ಸೊ ಲ್ಯಾಂಗ್ವೇಜಸ್ ನ ಎಕ್ಸಾಂಪಲ್ ನೋಡೋದಾದ್ರೆ L ಈಕ್ವಲ್ ಟು B, BA, BB, ಈ ತರ ಯಾವ್ದೋ ರ್ಯಾಂಡಮ್ ಆಗಿ ನಾವು ಎಕ್ಸಾಂಪಲ್ ನ ಕೊಡ್ಬೋದು. ಸೊ ಇದಾಗಿತ್ತು 1C ನ ಆನ್ಸರ್. ನೆಕ್ಸ್ಟ್ 2A ನ ಆನ್ಸರ್ ನ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು.